ಮಾಡ್ತಾರೆ. ಇದು ಸಿಪ್ಪೆಗಳನ್ನ ಹೊರಗಡೆ ರೂಪಾಯಿ ಒಂದರಾಗಿ ಮಾರಾಟ ಮಾಡ್ತಾರೆ. ಸೊ ಮಕ್ಕಳು ಇದರಲ್ಲಿ ಏನು ಎಕ್ಸ್ಟ್ರಾ ಅಣಿಸಿದ್ದಿಲ್ಲ, ಇದರಲ್ಲೇ ಇರುವಂತಹ ಅವಯವಗಳನ್ನು ತೆಗೆದು ಅಲ್ಲಿ ಮಾಡಿರೋದು. ಸೊ ಇದು ಮಕ್ಕಳಿಗೆ ನಾವು ಕ್ರಿಯೇಟಿವಿಟಿಗೆ ಇದರೊಳಗೆ ಕಾಯಿ ಕೂಡ ಇದೆ. ಇದನ್ನು ಕೊಡೋದ್ರಿಂದ ಏನಾಗ್ತದೆ ಅಂದರೆ ಒಳಗಡೆಯ ಶಕ್ತಿ ಅಂದರೆ ಅವರ ಒಳಗಡೆ ಒಂದು ಏನೋ ಕ್ರಿಯಾಶೀಲತೆ ಇದೆಯಲ್ಲ, ಅದು ತನ್ನಷ್ಟಿಗೆ ಓಪನ್ ಆಗ್ತಾ ಹೋಗ್ತದೆ. ಸೊ ಇದಕ್ಕೆ ಏನು ಬೇಕು? ಹತ್ಯಾರಗಳು ಬೇಕು. ಸೊ ಅದೀಗೆಲ್ಲವೂ ಕೂಡ ಮಷಿನರಿ ಬಂದ್ಬಿಟ್ಟಿದೆ, ಅದೆಲ್ಲವೂ ಸಿಗ್ತದೆ. ಈಗ ಇದನ್ನು ಕೂಡ ನಾವೇನು ಮಾಡ್ತಾ ಇದ್ದೇವೆ ಇಲ್ಲಿ ಅಂತಂದರೆ, ಸುಮಾರು 450-500 ಅಪ್ಲಿಕೇಶನ್ಗಳು ಬರುತ್ತೆ. ನಾವು ತಗೊಳ್ಳೋದು 30 ಮಕ್ಕಳು. ಬಟ್ ಇಲ್ಲಿ ಸೆಲೆಕ್ಷನ್ ಯಾಕೆ ಇಲ್ಲಿ ಓಡಿ ಬರ್ತಾರೆ ಅಂತಂದರೆ, ಒಂದು ನಮ್ಮಲ್ಲಿ ಎಲ್ಲ ಕಡೆನೂ ತಪ್ಪು ದಾರಿ ಯಾವುದು ಅಂತಂದರೆ ಅವ್ರನ್ನ ಕೂರಿಸಿ ಪಾಠ ಮಾಡೋದು. ಇಲ್ಲಿ ನಾವು ಕೂರಿಸೋದೇ ಇಲ್ಲ. ಕೂರಿಸೋಕ್ಕಿಂತ ಮುಂಚೆನೇ ಅವ್ರಿಗೆ ಆಟ ಆಡಿಸಿ, ದಡದ ಮೇಲೆ ಕೂರಿಸಿ, ದಡದ ಮೇಲೆ ಅವರೇ ಕೂತ್ಕೊಳ್ತಾರೆ. ನೀವು ಕೂರಿಸೋದು ಬೇಡ, ಅವಾಗ ಪಾಠ. ನಾವು ಇದನ್ನು ಉಲ್ಟಾ ಮಾಡ್ತಿದ್ದೇವೆ. ನೀನು ಆಟ ಆಡಿಗೆ ಹೋಗ್ಬೇಕಾ, ಇದನ್ನು ಕಲಿ ಅಂತ ಹೇಳ್ತೇವೆ. ನನಗೆ ಆಟ ಬೇಕು, ಇದು ಕಲಿಯಲ್ಲ ಅಂತ ಹೇಳ್ಬೋದು. ಅಂದರೆ ಖಡ್ಡ ಅಂತ ಹೇಳ್ತೇವೆ, ಹಠ ಹಿಡಿಯೋದು. ಇದು ಕೆಲವರು ಗುಣಗಳಲ್ಲಿ ಇರ್ತದೆ. ಸೊ ಅದಕ್ಕೆ ನಾವೇನು ಮಾಡ್ತಾ ಇದ್ದೇವೆ, ಶಸ್ತ್ರ ಮತ್ತು ಶಾಸ್ತ್ರ. ಮೊದಲು ಶಸ್ತ್ರವನ್ನು ಹೇಳ್ಕೊಡ್ತೇವೆ, ಆಮೇಲೆ ಅವನಲ್ಲಿ ದಣು ಆಯ್ತಲ್ಲ, ಅವನಿಗೆ ಕೂತ್ಕೊಳ್ಬೇಕಲ್ಲ, ಅವಾಗ ಶಾಸ್ತ್ರ ನೋಡುದು. ಈಗ ಅರ್ಜುನನ ಕೈಯಲ್ಲೂ ಧನುಸಿತ್ತು, ಅದು ಗಾಂಡೀವ ಅಂತ ಕರೆಯೋದು. ಇವನ ಪರಶುರಾಮನ ಕೈಯಲ್ಲೂ ಧನುಸಿತ್ತು, ಅದಕ್ಕೆ ಬೇರೆ ಹೆಸರು. ಈಶ್ವರನ ಕೈಯಲ್ಲಿ ಧನುಸಿತ್ತು, ಅದಕ್ಕೆ ಬೇರೆ ಹೆಸರು. ಎಲ್ಲರ ಕೈಯಲ್ಲಿ ಧನುಸಿತ್ತು, ಹೆಸರು ಯಾಕೆ ಬೇರೆ? ಅದಕ್ಕೆ ಶಾಸ್ತ್ರ ಇದೆ, ಕೂತ್ಕೊಂಡು ನೋಡಿ. ಶಂಖಗಳು ನಾವು ನೋಡ್ತಾ ಹೋಗ್ತೇವೆ.